ಸ್ವಿಚ್ ಕೇಸ್ ಮೂವಿ ರಿಲೀಸ್ ಆಗಿದೆ. ವಿಜಯ್ ಸೂರ್ಯರ ಪರ್ಫಾರ್ಮೆನ್ಸ್ ಮಾಡಿ ಈ ಥರ ಫಿಲಮ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ಬರಬೇಕು. ಯಾಕೆಂದರೆ ಹೊಸ ಹೊಸ ಡಿಫ್ರೆಂಟ್ ಕಾನ್ಸೆಪ್ಟನ್ನ ಟ್ರೈ ಮಾಡ್ತಿರ್ಬೇಕು, ಹೊಸ ಹೊಸ ಡಿಫ್ರೆಂಟ್ ಸ್ಟೋರಿನ ತರಬೇಕು. ಆ ಥರ ಫಿಲಮ್ನ ವಿಜಯ್ ಸೂರ್ಯ ಟ್ರೈ ಮಾಡಿದ್ದಾರೆ. ಡೈರೆಕ್ಟರ್ ಆದ ಚೇತನ್ ಅವರು ಟ್ರೈ ಮಾಡಿದ್ದಾರೆ. ಹೊಸ ಸ್ಟೋರಿನ ಬರ್ಕೊಂಡು ನಮ್ಮ ಬೆಂಗಳೂರು ಲೈಫಲ್ಲಿ ಅಥವಾ ಪ್ರಪಂಚದಲ್ಲಿ ನಡೆದ IT ಲೈಫ್ನ ಸ್ಟೋರಿ ಬೇಸಸ್ನ ಮಾಡ್ಕೊಂಡು ತೆಗೆದಿರೋ ಫಿಲಮು ನನಗಂತೂ ತುಂಬಾ ಇಷ್ಟ ಆಯಿತು. ತಗೊಂಡಿರೋ ಕಾನ್ಸೆಪ್ಟ್ ಅಲ್ಲಿ ರಿಯಾಲಿಟಿ ಲೈಫ್ನಲ್ಲಿ ಸಾಫ್ಟ್ವೇರ್ ಎಂಪ್ಲಾಯ್ಸು ಆಗಲಿ ಈ ಥರ IT ಲೈಫ್ನಲ್ಲಿ ನಡೆಯೋ ಜೀವನ ಆಧಾರಿತ ಬೇಸ್ನ ತಗೊಂಡು ಸ್ವಲ್ಪ ಫಿಲ್ಮ್ ಟ್ರೈ ಮಾಡಿದರೆ ಸ್ಟೋರಿ ಕಾನ್ಸೆಪ್ಟ್ ಎಲ್ಲ ತುಂಬ ಓಕೆ. ಇನ್ನು ಮೂವಿ ಯಾವ ಥರ ಇದೆ, ಪರ್ಫಾರ್ಮೆನ್ಸ್ ಯಾವ ಥರ ಇದೆ ನೋಡ್ಕೊಂಬರೋಣ. ಅದಕ್ಕೂ ಮುನ್ನ ನೀವೇನಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಇನ್ನು ಈ ಸಿನಿಮಾದ ಮೇನ್ ಪ್ಲಾಟ್ ಬಂದುಬಿಟ್ಟು IT ಲೈಫ್ನಲ್ಲಿ ಇರೋ ಜನಗಳು ಯಾವ ಥರ ರಿಯಾಲಿಟಿ ಇದೆ, ಅವ್ರ ಲೈಫ್ ಯಾವ ಥರ ಇದೆ, ಅವರು ಯಾವ ಥರ ಡಿಪೆಂಡ್ ಅಪಾನ್ ಆಗಿರ್ತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಓಡ್ತಾ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸ್ಟೋರಿ ಆಗಲಿ, ಆ ಡ್ರಾಮಾ ಸೀನ್ ಆಗಲಿ, ಪ್ರತಿಯೊಂದೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ ಲೈಫ್ ಚೇಂಜ್ ಆದಮೇಲೆ ಯಾವ ಥರ ಚೇಂಜಸ್ ಆಗುತ್ತೆ, IT ಲೈಫ್ನಲ್ಲಿ ನಡೆಯೋ ಸನ್ನಿವೇಶಗಳಲ್ಲಿ ಪ್ರತಿಯೊಂದೂ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸ್ಟೋರಿ ಅಂತೂ ತುಂಬಾ ವರ್ಕೌಟ್ ಆಗಿದೆ. ಚೇತನ್ ಡೈರೆಕ್ಟರ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದರೆ ಈ ಥರ ಸ್ಟೋರಿನ ಕಾನ್ಸೆಪ್ಟ್ನ ಇದುವರೆಗೂ ನಮ್ಮ ಕನ್ನಡ ಫಿಲಮಲ್ಲಿ ಯಾವುದೇ ಫಿಲ್ಮ್ ಬಂದಿಲ್ಲ. ಒಂದು ಹೊಸ ಡಿಫ್ರೆಂಟ್ ಕಾನ್ಸೆಪ್ಟ್ನ ತಗೊಂಡು ಟ್ರೈ ಮಾಡಿದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಒಳ್ಳೆ ಫೀಲ್ ಗುಡ್ ಮೂವಿ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ನೋಡ್ಬೋದು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೋಡ್ಬೋದು. IT ಲೈಫ್ನಲ್ಲಿ ಲೀಡ್ ಮಾಡಿದ್ರು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮೈಂಡ್ ಫ್ರೆಶ್ ಆಗುತ್ತೆ ಈ ಥರ ಫಿಲಮ್. ಇದಕ್ಕಿಂತ ಮುಂಚೆ ಬರೀ ಓಡಿ ಬಡಿ ಲವ್ ಸೀನ್ಸ್ ಆ ಥರ ಎಲ್ಲ ಇತ್ತು. ಬಟ್ ಇದೊಂಥರ ಡಿಫ್ರೆಂಟ್ ಆಗಿದೆ. ನನಗಂತೂ ಒಳ್ಳೆ ಫೀಲ್ ಆಯಿತು, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾಯಿತ್ತು ಅಂತ ಅನ್ನಿಸ್ತು. ಟ್ರೇಲರ್ ನೋಡಿದಾಗ ನನಗೇನಪ್ಪ ಈ ಥರ ಇದೆ ಅನ್ನಿಸ್ತು. ಬಟ್ ಫಿಲಮ್ ನೋಡಿದಾಗ ನನಗಂತೂ ತುಂಬಾ ಇಷ್ಟ ಆಯಿತು. ಆ ಥರ ತೆಗೆದಿದ್ದಾರೆ ಫಿಲಮ್ ಅಂತೂ ತುಂಬ ವರ್ಕೌಟ್ ಆಗಿದೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿದರೆ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸನ್ನು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಕೆಲವರು ಅಂತೀರು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಆದ್ರೂ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದ್ರು ಅನ್ನೋ ಥರ ಇಲ್ಲ. ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಅನ್ನೋ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ವಿಜಯ್ ಸೂರ್ಯ ಪರ್ಫಾರ್ಮೆನ್ಸ್ ಮತ್ತು ಶ್ವೇತಾ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಅವರಿಬ್ಬರ ಮಧ್ಯೆ ಬರೋ ಲವ್ ಆಗಲಿ, ಅದ್ರ ತೋರಿಸ್ಕೊಟ್ಟಿರೋ ರೀತಿ ಸ್ಕ್ರೀನ್ ಪ್ರೆಸೆಂಟೇಷನ್ ಅಂತೂ ತುಂಬ ವರ್ಕೌಟ್ ಆಗಿದೆ. ನನಗಂತೂ ತುಂಬ ವಿಜಯ್ ಅವ್ರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಅವ್ರ ಆ್ಯಕ್ಟಿಂಗ್ ಇದಕ್ಕೂ ಮುಂಚೆ ಮಾಡಿರೋ ಫಿಲಮ್ ಅಂತೂ ನೋಡಿರ್ಬೋದು ನೀವು. ಸೂರ್ಯ ಅವರು ಇದಕ್ಕಿಂತ ಮುಂಚೆ ಆ್ಯಕ್ಟಿಂಗ್ ಮಾಡಿರೋ ಯೂಸ್ಲೆಸ್ ಫಿಲಮ್ ಆಗಲಿ, ಕದ್ದು ಮುಚ್ಚೆ ಆಗಲಿ, ಈ ಥರ ತುಂಬ ಫಿಲಮ್ ಮಾಡಿದ್ದಾರೆ. ಅದರಲ್ಲಿ ಆ್ಯಕ್ಟಿಂಗು ಇದರಲ್ಲಿ ಆ್ಯಕ್ಟಿಂಗು ತುಂಬ ಚೇಂಜಸ್ ಆಗಿದೆ. ಪ್ರತಿಯೊಬ್ಬರು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪೃಥ್ವಿರಾಜ್ ಅವರ ಆ್ಯಕ್ಟಿಂಗ್ ಆಗಲಿ, ವಿಜಯ್ ಸಿದ್ಧಾರ್ಥ ಅವ್ರ ಆ್ಯಕ್ಟಿಂಗ್ ಆಗಲಿ, ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು. ನನಗಂತೂ ಒಂದೊಳ್ಳೆ ಫೀಲ್ ಗುಡ್, ಒಂದೊಳ್ಳೆ ಚೇಂಜ್ ಅವರು ಅಂತ ಅನ್ನಿಸ್ತು, ಮೈಂಡ್ ಫ್ರೆಶ್ ಅಂತ ಅನ್ನಿಸ್ತು ಫಿಲಮ್ ನೋಡ್ತಾ ಇದ್ರೆ. ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದರೆ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸ್ಕ್ರೀನ್ ಪ್ರೆಸೆಂಟೇಷನ್ಗೆ ಕರೆಕ್ಟಾಗಿನೇ ವರ್ಕೌಟ್ ಆಗಿದೆ. ಏನಂದ್ರೆ ನಮಗೆ ಮೂವಿ ಸ್ವಲ್ಪ ಸ್ಲೋ ಆಗಿ ಓಡುತ್ತೆ, ಅದೇ ನೆಗೆಟಿವ್ ಪಾಯಿಂಟು. ಸ್ವಲ್ಪ ಪ್ರೆಸೆಂಟೇಷನ್ ನೀನು ಸ್ವಲ್ಪ ಚೇಂಜಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಸ್ವಲ್ಪ ಸ್ಲೋ ಆಗಿ ಮೂವ್ ಆಗುತ್ತೆ. ಸ್ಟೋರಿ ಫುಲ್ ಸ್ವಲ್ಪ ಸ್ಲೋ ಆಗುತ್ತೆ. ಇನ್ನು ಲ್ಯಾಗ್ ಅನ್ಸಿದ್ರು ಪರವಾಗಿಲ್ಲ, ಒಂದು ಒಳ್ಳೆ ಫೀಲ್ ಗುಡ್ ಮೂವಿ ಅಂತ ಹೇಳ್ಬೋದು. ಓವರಾಲ್ ಆಗಿ ಒಂದು ಫನ್ ಡಿಫ್ರೆಂಟ್ ಕಾನ್ಸೆಪ್ಟ್ನ ನೋಡಬೇಕು, ಡಿಫ್ರೆಂಟ್ ಜಾನರ ನೋಡ್ಬೇಕು ಅನ್ನೋರು ಮಿಸ್ ಮಾಡದೆ ನೋಡಿ. ಒಂದು ಮೈಂಡ್ ಫ್ರೆಶ್ ಆಗಲಿ, ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಈ ಥರ ಕಾನ್ಸೆಪ್ಟ್ ಡಿಫ್ರೆಂಟ್ನ ನೋಡ್ತಾ ಇದ್ರೆ ನನಗಂತೂ ಮೂವಿ ಓಕೆ ಅನ್ನಿಸ್ತು. ನನ್ನ ರೇಟಿಂಗ್ ಬಂದ್ಬಿಟ್ಟು 5ಗೆ 4. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.